ವೆಜ್ ಫುಡ್ ಮೆನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ಉಪ್ಪು ತುಪ್ಪದ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಇದನ್ನ ಮಾಡ್ಕೊಂಡು ತಿಂತಿದ್ರು. ಇಷ್ಟೊಂದು ಸಾಮಗ್ರಿಗಳನ್ನ ಹಾಕಿ ಈ ಅವಲಕ್ಕಿನ ಮಾಡಿದ್ರು ಸಹ ಇದಕ್ಕೆ ಉಪ್ಪು ತುಪ್ಪದ ಅವಲಕ್ಕಿ ಅಂತ ಯಾಕೆ ಹೆಸರು ಬಿತ್ತು ಅಂತ ನನಗೆ ಗೊತ್ತಿಲ್ಲ. ತುಂಬಾನೇ ಸಿಂಪಲ್ ಆಗಿರುವಂತ ರೆಸಿಪಿ, 5 ನಿಮಿಷ ಸಾಕು ಈ ರೆಸಿಪಿನ ಮಾಡೋದಕ್ಕೆ. ಬನ್ನಿ ಹಾಗಾದ್ರೆ ಈ ಉಪ್ಪು ತುಪ್ಪದ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಶೇಂಗಾ ಪುಡಿ ಇದ್ರೆ ಅಂತೂ ಗ್ಯಾಸ್ ಹಚ್ಚೋ ಅವಶ್ಯಕತೆನೇ ಇಲ್ಲ. ಪ್ಯಾನಲ್ಲಿ ಸುಮಾರಾಗಿ 1 ಕೈ ಹಿಡಿಯಷ್ಟು ಶೇಂಗಾನ ಹುರಿದಿಟ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಚೆನ್ನಾಗಿ ರೀತಿಯಾಗಿ ಪುಡಿ ಮಾಡಿಟ್ಕೊಳ್ಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ನಾನೊಂದು ಸ್ವಲ್ಪ ಪುಟಾಣಿನ ಹಾಕೊಳ್ತಾ ಇದ್ದೀನಿ. ಗ್ಯಾಸ್ ಆಫ್ ಇರಲಿ. ಪ್ಯಾನ್ ಬಿಸಿಗೆ ಇದು ಸ್ವಲ್ಪ ಬಿಸಿ ಆಗುತ್ತೆ, ಹಾಗೆ ಸ್ವಲ್ಪ ಗರಿ ಗರಿ ಕೂಡ ಆಗುತ್ತೆ. ನೋಡಿ, ಇದು ಶೇಂಗಾ ಹುಡಿ. ಇದೇ ರೀತಿಯಾಗಿ ನಾವು ಪುಟಾಣಿ ಪುಡಿನ ಕೂಡ ಮಾಡಿಟ್ಕೊಳ್ಳೋಣ. ಈ ರುಚಿಕರವಾದಂಥ ಉಪ್ಪು ತುಪ್ಪದ ಅವಲಕ್ಕಿನ ಮಾಡೋದಕ್ಕೆ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಸುಮಾರಾಗಿ 3 ಕೈ ಹಿಡಿಯಷ್ಟು ಪೇಪರ್ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿಗೆ ಪೇಪರ್ ಅವಲಕ್ಕಿನೇ ಚಂದ. ಇನ್ನು ಮೀಡಿಯಂ ಅವಲಕ್ಕಿ ಇಷ್ಟಪಡೋರು ಮೀಡಿಯಂ ಅವಲಕ್ಕಿಯಿಂದ ಸಹ ಇದನ್ನು ಮಾಡ್ಕೊಳ್ಬೋದು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು 2 ಚಮಚದಷ್ಟು ಶೇಂಗಾ ಪುಡಿ, 2 ಚಮಚದಷ್ಟು ಪುಟಾಣಿ ಪುಡಿ, 2 ಚಮಚದಷ್ಟು ಖಾರದ ಪುಡಿ, 1 ಚಮಚ ಆಗೋಷ್ಟು ಮೆಂತೆಟ್ಟು ಹಾಕ್ಕೊಳ್ತಾ ಇದ್ದೀನಿ, ಅದು ತುಂಬ ಮುಖ್ಯ. 1/4 ಚಮಚ ಇಂಗು, ಹಾಗೆ ಒಂದು ಚುಟ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಈ ರೆಸಿಪಿಗೆ ನಾವು ಕರ್ಗಿದ ತುಪ್ಪನ ಬಳಸ್ತೀವಿ, ಹಾಗಾಗಿ ನಾನು 2 ರಿಂದ 3 ಚಮಚದಷ್ಟು ಕರ್ಗಿರುವಂಥ ತುಪ್ಪನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆಗಳು ಅವಲಕ್ಕಿಗೆ ಚೆನ್ನಾಗಿ ಕಲಿಯೋವರೆಗೂ ಮಾತ್ರ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಈ ಸ್ಟೇಜಿಗೆ ಇದು ರೆಡಿ ಆಗಿದೆ. ನಮ್ಮ ಅಜ್ಜಿ ಎಲ್ಲ ಆ್ಯಕ್ಚುಲಿ ಇದನ್ನು ಹೀಗೆ ತಿನ್ನೋರು. ತುಂಬ ಕ್ವಿಕ್, ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂಥ ರೆಸಿಪಿ. ಡೆಫಿನೆಟ್ಲಿ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಬಹುದು. ಹಾಗೂ ಇದು ರುಚಿ ಇದ್ದೇ ಇರುತ್ತೆ. ಆದರೂ ಇದ್ರ ರುಚಿನ ಇನ್ನೂ ಹೆಚ್ಚಿಸೋದಕ್ಕೆ ನಾವಿದ್ರ ಮೇಲೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ ಹಸಿ ಕೊಬ್ಬರಿ ಜೊತೆಗೆ ನಿಂಬೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು. ಹಾಗಾದರೆ ಈ ಉಪ್ಪು ತುಪ್ಪದ ಅವಲಕ್ಕಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.